ಮಕ್ಕಳೇ, ಇವತ್ತಿನ ಪದ್ಯದ ಹೆಸರು ಗುರಿ. ಈ ಪದ್ಯದ ಲೇಖಕರ ಹೆಸರು ಎಂ ಗೋಪಾಲಕೃಷ್ಣ ಅಡಿಗ. ಇವರು ಹುಟ್ಟಿದ್ದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೊಗೇರಿ ಎಂಬಲ್ಲಿ. 1918ರಲ್ಲಿ ಇವರು ಜನಿಸ್ತಾರೆ. ಕನ್ನಡ ಸಾಹಿತ್ಯವು ನವೋದಯದಿಂದ ನವ್ಯದ ಹಾದಿಯನ್ನು ಹಿಡಿಯುವ ಕಾಲದಲ್ಲಿ ಅಡಿಗ ಅವರು ನವ್ಯದ ಪ್ರಕಾರದಲ್ಲಿ ಪ್ರಸಿದ್ಧ ಕವಿಗಳಾಗಿ ಬೆಳೆಯುತ್ತಾರೆ. ಕುವೆಂಪು, ಕಾರಂತ, ಬೇಂದ್ರೆ ಇವರ ಸಾಲಿನಲ್ಲಿ ಈ ಕವಿಗಳು ಕೂಡ ಸೇರಿಕೊಳ್ತಾರೆ. ಇವರ ಕೃತಿಗಳೆಂದರೆ ಭಾವಾಂತರಂಗ, ಚಂಡಿಮದ್ದಳೆ, ಭೂಮಿಗೀತೆ, ನಡೆದು ಬಂದ ದಾರಿ ಇವರ ಮೊದಲಾದ ಕವನ ಸಂಕಲನಗಳು. ಅನಾಥ, ಆಕಾಶದೀಪ ಇವರ ಕಾದಂಬರಿಗಳು. ಪ್ರಬಂಧದ ಪ್ರಕಾರ ಸಮಗ್ರ ಗದ್ಯವು ಕನ್ನಡ ಸಾಹಿತ್ಯಕ್ಕೆ ವಿಶಿಷ್ಟ ಕೊಡುಗೆಯನ್ನು ಕೊಟ್ಟಿದೆ. ಈ ಪ್ರಸ್ತುತ ಕವನವನ್ನು ನಿಮಗೆ ಸಮಗ್ರ ಕಾವ್ಯವು ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. ಮಕ್ಕಳೇ, ನಾವೀಗಾಗಲೇ ಕವಿ ಪರಿಚಯವನ್ನು ತಿಳ್ಕೊಂಡಿದ್ದೀವಿ. ಈ ಪದ್ಯದ ಸಾರಾಂಶ ಏನು ಅಂತ ಈಗ ತಿಳ್ಕೊಳ್ಳೋಣ. ಈ ಪದ್ಯದ ಹೆಸರೇ ಗುರಿ ಅಂತ ಹೇಳಿ. ಇಲ್ಲಿ ನಿಮಗೆ ಗುರಿ ಅಂದ ಕೂಡಲೇ ಏನು ತಲೆಗೆ ಬರುತ್ತೆ? ನಾವು ಏನಾದರೂ ಒಂದು ಗುರಿಯನ್ನು ಇಟ್ಕೊಳ್ಬೇಕು, ಆ ಗುರಿಯನ್ನು ನಾವು ಸಾಧಿಸಬೇಕು ಅಂತ ಅಲ್ವಾ? ಅದನ್ನೇ ಇಲ್ಲಿ ಕವಿ ಕೂಡ ಹೇಳಕ್ಕೆ ಹೊರಟಿದ್ದಾರೆ. ಜೀವನದಲ್ಲಿ ನಾವೇನಾದರೂ ಒಂದು ಗುರಿಯನ್ನು ಮುಟ್ಟಬೇಕು, ಸಾಧಿಸಬೇಕು, ಅದಕ್ಕಾಗಿ ನಾವು ಹೋರಾಟವನ್ನು ಮಾಡಬೇಕು. ಅಂದರೆ ನಮ್ಮ ಜೀವನದಲ್ಲಿ ಕಷ್ಟ ನಷ್ಟಗಳು ಬಂದೇ ಬರುತ್ತೆ, ಅದನ್ನು ನಾವು ಎದುರಿಸಿಕೊಂಡು ಹೋಗಿ ನಮ್ಮ ಗುರಿಯನ್ನು ತಲುಪಬೇಕು. ಮನುಷ್ಯ ಕೀಳಾದ ಕೆಟ್ಟ ಆಲೋಚನೆಗಳನ್ನು ಇಟ್ಕೊಳ್ದೆ, ಅಂದರೆ ಕೆಟ್ಟ ಆಸೆಯನ್ನು ಪಡೆದೆ, ತಾನು ಒಳ್ಳೆಯ ದಾರಿಯಲ್ಲಿ ಗುರಿಯನ್ನು ಮುಟ್ಟುವ ಕೆಲಸವನ್ನು ಮಾಡಬೇಕು. ನೆಲ ಅಡಿಪಾಯ ಅನ್ನೋದು ಸರಿಯಾಗಿರಬೇಕು, ಅದನ್ನು ನಾವು ಭದ್ರವಾಗಿ ಪಡಿಸ್ಕೊಂಡು ನಾವು ಗುರಿಯನ್ನು ಮುಟ್ಟಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮನುಷ್ಯ ಕೆಟ್ಟ ಆಲೋಚನೆಗಳನ್ನು ಇಟ್ಕೊಂಡ್ರೆ ಒಂದು ಸುಳಿಯಲ್ಲಿ ಸಿಲುಕಿದಂತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಮಾನವ ಹೂ ಅರಳಿದ ಹಾಗೆ ಅರಳಬೇಕು. ಹೇಗೆ ಮೊಗ್ಗು ಹೂವಾಗಿ ಅರಳುತ್ತೋ, ಅದು ಯಾವ ರೀತಿ ಪೋಷಣೆಯನ್ನು ಪಡೆದು ಹೂವಾಗಿ ಅರಳುತ್ತೋ, ಅದೇ ರೀತಿಯಲ್ಲಿ ತಾವು ಕೂಡ ಅಂದರೆ ಮನುಷ್ಯರು ಕೂಡ ಒಂದು ಶ್ರಮಜೀವಿಯಾಗಿ ದುಡಿಮೆಯನ್ನು ಮಾಡಬೇಕು. ನಮ್ಮ ಗುರಿ ಮುಟ್ಟೋದಕ್ಕೋಸ್ಕರ ನಾವು ಕಷ್ಟಪಟ್ಟು ದುಡಿದು ಒಳ್ಳೆಯ ಹಾದಿಯಲ್ಲೇ ಹೋಗಬೇಕು ಅಂತ ಇಲ್ಲಿ ಹೇಳಲಾಗಿದೆ. ತಾವರೆ ಹೂವು ಹೇಗೆ ಕೆಸರಿನಲ್ಲಿ ಬೆಳೆಯುತ್ತೆ, ಅದು ಸೂರ್ಯನನ್ನು ನೋಡಿ ನಗುತ್ತಾ ಖುಷಿ ಪಡುತ್ತಾ ಅದು ಅರಳತ್ತೆ ಅಲ್ವಾ? ಅದು ಕೆಸರಿನಲ್ಲಿ ನಾನು ಬೆಳೀತಾ ಇದ್ದೀನಿ ಅಂತ ಹೇಳಿ ಏನಾದರೂ ಬೇಸರ ಪಡ್ಕೊಳ್ಳುತ್ತಾ? ಇಲ್ಲ ತಾನೇ. ಅದು ಎಷ್ಟು ಚೆನ್ನಾಗಿ ಮಂದಹಾಸವನ್ನು ಮೂಡಿಸುತ್ತಾ ಅದು ಸೂರ್ಯನ ಕಿರಣಗಳಿಗೆ ಅರಳುತ್ತೆ. ಅದೇ ರೀತಿ ಮನುಷ್ಯನ ಭಾವನೆಗಳು, ಮನುಷ್ಯ ಕೂಡ ಅದನ್ನು ನೋಡಿ ತನ್ನ ಗುರಿ ಮುಟ್ಟುವ ಕಡೆಗೆ ಕೆಲಸ ಮಾಡುತ್ತಾ ನಾವು ಹೂ ಅರಳಿದ ರೀತಿಯಲ್ಲಿ ಅರಳಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮನುಷ್ಯ ಹೇಗೆ ಅಂತ ಹೇಳಿದ್ರೆ ಗಾಳಿ ಬಂದ ಕಡೆ ಹೋಗ್ಬಿಡ್ತಾನೆ. ಗಾಳಿ ಬಂದ ಕಡೆ ಅಂತ ಹೇಳಿದ್ರೆ ಇಲ್ಲಿ ಯಾವ ರೀತಿ ತಗೋಬೋದಂದ್ರೆ, ಯಾರಾದರೂ ಏನಾದರೂ ಮಾತನ್ನು ಹೇಳಿದ್ರೆ ಆ ಮಾತನ್ನು ಕೇಳೋದು, ತಮಗೆ ಆದಂತಹ ದೃಢ ನಿರ್ಧಾರವಾಗಿ ಅವರು ಇಟ್ಕೊಳ್ಳೋದಿಲ್ಲ. ಈಗ ನೀವೇನಾದರೂ ಹೇಳಿದ್ರೆ ನಿಮ್ಮ ಮಾತು ಕೇಳೋದು, ಇನ್ನೊಬ್ರು ಹೇಳಿದ್ರೆ ಅವ್ರ ಮಾತು ಕೇಳೋದು, ನೀನು ಹೇಳಿದ್ದೇ ಸರಿ ಅಂತ ಹೇಳಿ ಅವ್ರ ಜೊತೆನೇ ನಡ್ಕೊಂಡು ಹೋಗೋದು. ಈ ಥರ ತಪ್ಪುಗಳನ್ನು ನೀವು ಮಾಡಬೇಡಿ. ನಿಮಗೆ ಆದಂತಹ ಒಂದು ದೃಢ ನಿರ್ಧಾರವನ್ನು ಇಟ್ಕೊಳ್ಳಿ. ಧೈರ್ಯವಾಗಿ ಪೌರುಷದಿಂದ ಜೀವನವನ್ನು ನಾವು ಸಾಗಿಸ್ಬೇಕು. ಈಗ ನೀವು ಒಂದು ದಾರಿಯಲ್ಲಿ, ಒಂದು ಮಾರ್ಗದಲ್ಲಿ ಸರಿಯಾಗಿ ನಡೆದುಕೊಂಡು ಹೋಗ್ತಾ ಇರ್ತೀರಾ. ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ನೀವು ಸಾಧನೆಯನ್ನು ಅಂದರೆ ಕಷ್ಟಪಟ್ಟು ದುಡಿತಾ ಇರ್ತೀರಾ. ಆ ಮಾರ್ಗದಲ್ಲಿ ನೀವು ಹೋಗ್ತಾ ಇರಬೇಕು. ಅದನ್ನು ಬಿಟ್ಟು ಬೇರೆಯವರ ಮಾತು ಕೇಳದೆ ನಿಮಗೆ ದೃಢ ನಿರ್ಧಾರ ಇರಲಿ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಮಕ್ಕಳೇ, ಇಲ್ಲಿ ಒಂದೇ ಬಾಣಕ್ಕೆ ಒಂದೇ ಗುರಿ ಹೇಗೆ ಇರುತ್ತೋ ಹಾಗೆ ನಮ್ಮ ಗುರಿ ಕೂಡ ಒಂದೇ ಆಗಿರಬೇಕು. ನಾವು ಡಾಕ್ಟ್ರೂ ಆಗ್ತೀವಿ, ಇಂಜಿನಿಯರೂ ಆಗ್ತೀವಿ, ಟೀಚರೂ ಆಗ್ತೀವಿ ಅಂತ ಹಲವಾರು ಗುರಿಗಳನ್ನು ನಾವು ಇಟ್ಟು ಇಲ್ಲಿ ಬದುಕಿದ್ರೆ ಅದು ಸಾಧ್ಯವಾಗಲ್ಲ. ಅದನ್ನು ನಾವು ಸಾಧಿಸೋಕ್ಕಾಗಲ್ಲ ಅಲ್ವಾ? ಹೇಗೆ ದೇಹದಲ್ಲಿ ಒಂದೇ ಆತ್ಮನೋ ಅದೇ ರೀತಿ ನಮ್ಮ ಗುರಿ ಕೂಡ ಒಂದೇ ಆಗಿರಬೇಕು. ಅದರ ಹಿಂದೆ ಆ ಗುರಿಯನ್ನು ಮುಟ್ಟೋದಕ್ಕೋಸ್ಕರ ನಾವು ಸಾಧನೆಯನ್ನು ಕಷ್ಟಪಟ್ಟು ದುಡ್ಕೊಂಡು ಅದನ್ನು ಮುಟ್ಟಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳ್ತಾ ಇದ್ದಾರೆ.
ಮಕ್ಕಳೇ, ನಮ್ಮ ಗುರಿಗೋಸ್ಕರ ನಾವು ಹಗಲು ಇರುಳು ಅಂತ ನೋಡದೆ ಕಷ್ಟಪಟ್ಟು ದುಡಿದ್ರೆ ನಮ್ಮ ಗುರಿಯನ್ನು ನಾವು ಸಾಧಿಸ್ಬೋದು. ಭೂಮಿಯಲ್ಲೇ ನಾವು ಸ್ವರ್ಗವನ್ನು ಕಾಣ್ಬೋದು. ಇಲ್ಲಿ ಕವಿ ಹೇಳ್ತಾರೆ, ನಮ್ಮ ದೇಹದಲ್ಲಿ ನರಗಳು ನಾರಾಯಣ ದೇವರಿದ್ದಂತೆ. ಹಾಗಾಗಿ ನಮ್ಮ ದೇಹ ಶ್ರಮಪಟ್ಟು ಕೆಲಸ ಮಾಡಿದ್ರೆ ನಾವು ನಮ್ಮ ಗುರಿಯನ್ನು ಸಾಧಿಸ್ಲಿಕ್ಕೆ ಬಹಳ ಸುಲಭ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ನಾವು ಪರರಿಗೆ ಅಂದರೆ ಇನ್ನೊಬ್ಬರಿಗೂ ಕೂಡ ನಾವು ಸಹಾಯ ಮಾಡಬೇಕು, ಪರರ ಸುಖಕ್ಕಾಗಿ ಕೂಡ ನಾವು ಬದುಕಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಮಕ್ಕಳೇ, ಈ ಪದ್ಯದಲ್ಲಿ ನಾವು ಒಟ್ಟಾರೆಯಾಗಿ ನೋಡೋದಾದರೆ ನಾವು ನಮ್ಮ ಗುರಿಯನ್ನು ತಲುಪಲಿಕ್ಕೆ ನಾವು ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥ ಮನೋಭಾವದಿಂದ ಕೆಲಸವನ್ನು ಮಾಡಬೇಕು. ಅದೇ ರೀತಿಯಲ್ಲಿ ಸಮಾಜದ ಹಿತಕ್ಕಾಗಿ ನಾವು ದುಡಿಬೇಕು, ಪರರಿಗೂ ಕೂಡ ನಾವು ಸಹಾಯವನ್ನು ಮಾಡಬೇಕು ಅಂತ ಇಲ್ಲಿ ಕವಿ ಹೇಳಿದ್ದಾರೆ. ಇದಿಷ್ಟು ಪಾಠದ ಸಾರಾಂಶ ಆಗಿರುತ್ತೆ ಮಕ್ಕಳೇ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ಪದ್ಯದಲ್ಲಿ ಸಿಗ್ತೀನಿ.